ಕೃಷ್ಣ, ರೂಪರಾಣಿ ಮದ್ವೆ ವಿಷಯ ಮಾತಾಡಕ್ಕೆ ಮಾವ ಎಲ್ರೂ ಹೋಗಿದ್ದಾರೆ. ಅಗ್ರಿಮೆಂಟ್ ಏನು ಇಲ್ದೇನೆ ರೂಪರಾಣಿನ ಅವ್ರ ಸೊಸೆ ಮಾಡ್ಕೊಳ್ಳೋಕ್ಕೆ ಒಪ್ಕೊಳ್ಳೋ ಹಾಗೆ ಆಶೀರ್ವಾದ ಮಾಡು ಕೃಷ್ಣ. ನೀನು ಕೃಷ್ಣನ ಹತ್ರ ಏನ್ ಬೇಡ್ಕೊಂಡೆ? ನಿನ್ನ ಗಂಡ ಹ್ಯಾಪಿಯಾಗಿರ್ಲಿ ಅಂತನಾ? ಇಲ್ಲ ಅಮ್ಮವ್ರೆ, ರೂಪರಾಣಿಗೂ ಆದಿತ್ಯ ಅವ್ರಿಗೂ ಮದ್ವೆ ನಡೀಲಿ ಅಂತ ಬೇಡ್ಕೊಂಡೆ. ಅವರಿಗೆ ಮದ್ವೆ ಮಾಡಿಸೋದು ಆ ಕೃಷ್ಣನ್ ಕೈಯಲ್ಲೂ ಇಲ್ಲ. ಆದ್ರೆ ಅದು ನಿನ್ನ ಕೈಯಲ್ಲಿದೆ. ಅವ್ರಿಗೆ ಮದ್ವೆ ಮಾಡೋದು ಕೃಷ್ಣನ್ ಕೈಯಲ್ಲೇ ಇಲ್ಲ ಅಂದ್ರೆ ಯಾರ ಕೈಯಲ್ಲೂ ಆಗಲ್ಲ ಅಂತಾನೆ ಅನ್ಕೋಬೇಕು. ನನ್ ಕೈಯಲ್ಲಿದೆ ಅಂದ್ರೆ ಕೃಷ್ಣನೇ ಕರುಣಿಸಿದ್ದು ಅನ್ಕೋಬೇಕು. ಕೃಷ್ಣ ಕರುಣೆ ತೋರಿಸ್ತಾನೋ ಅಥವಾ ನೀನೇ ವರ ಕೊಡ್ತೀಯೋ ನನಗ್ ಗೊತ್ತಿಲ್ಲ. ರೂಪರಾಣಿಗೆ ಮದುವೆ ಆಗಬೇಕು ಅಂದ್ರೆ ನೀನೊಂದು ಕೆಲಸ ಮಾಡಬೇಕು. ಏನ್ ಮಾಡ್ಬೇಕು? ರೂಪರಾಣಿ ಆಲ್ಬಮ್ ಅಲ್ಲಿ ಹಾಡ್ತೀನಿ ಅಂತ ಅಗ್ರಿಮೆಂಟ್ ಮಾಡಿದ್ರಷ್ಟೇ ಈ ಮದುವೆ ನಡೆಯೋದು ಅಂತ ಅವರು ನಿರ್ಧಾರ ಮಾಡ್ಕೊಂಡಿದ್ದಾರೆ. ಸೊ ರೂಪರಾಣಿ ಅವರ ಆಲ್ಬಮ್ ಅಲ್ಲಿ ಹಾಡಬೇಕು ಅಂತಂದ್ರೆ ನೀನು ರೂಪರಾಣಿ ಪರವಾಗಿ ಹಾಡಬೇಕು. ಹಾಗೆ ರೂಪರಾಣಿ ಪರವಾಗಿ ನೀನು ಹಾಡ್ತೀನಿ ಅಂತ ಅಗ್ರಿಮೆಂಟ್ ಮಾಡಿದ್ರಷ್ಟೇ ರೂಪರಾಣಿ ಕೂಡ ಅವರಿಗೆ ಅಗ್ರಿಮೆಂಟ್ ಮಾಡ್ಕೊಡ್ತಾಳೆ. ರೂಪರಾಣಿಗೂ ಆದಿತ್ಯನ್ಗೂ ಮದುವೆ ಆಗತ್ತೆ. ತಗೋ, ಅಗ್ರಿಮೆಂಟ್ ಪೇಪರ್ ತಂದಿದ್ದೀನಿ, ಸೈನ್ ಮಾಡು. ಏನ್ ಯೋಚನೆ ಮಾಡ್ತಿದ್ಯಾ? ಬೇಗ ಸೈನ್ ಮಾಡು. ಮಾಡಲ್ಲ. ಅಪ್ಪಿ ತಪ್ಪಿ ಕೂಡ ನಾನು ಈ ರೀತಿ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಲ್ಲ. ರೂಪರಾಣಿ ಪರವಾಗಿ ನಾನು ಹಾಡಲ್ಲ. ಪ್ಲೀಸ್ ಶ್ಯಾಮ, ನೀನ್ ಹಾಗೆ ಹೇಳ್ಬೇಡ. ನೀನ್ ಹಾಡು ಹೇಳಲ್ಲ ಅಂದ್ರೆ ರೂಪರಾಣಿ ಜೀವನನೇ ನಾಶ ಆಗ್ಬಿಡತ್ತೆ. ಹಾಡಿದ್ರೆ ನನ್ನ ಜೀವನ ನಾಶ ಆಗತ್ತೆ. ಅದಕ್ಕೆ ಆ ದೇವ್ರೇ ಹೇಳಿದ್ರು ನಾನು ರೂಪರಾಣಿ ಪರವಾಗಿ ಹಾಡೋದಿಲ್ಲ ಅಂತ ನಿರ್ಧಾರ ಮಾಡಿದ್ದೀನಿ. ಏನೇ ಬೇಡ್ಕೋತಿದ್ದೀನಿ ಅಂತ ಆಟ ಆಡ್ತಾ ಇದ್ಯಾ? ನೀನ್ ಹಾಡ್ತೀಯ ಅನ್ನೋ ವಿಷಯನ ವಸಂತನ್ಗೆ ನಾನು ಹೇಳ್ದೆ ಅನ್ಕೋ, ಆಗ ನಿನ್ನ ಬದುಕು ಏನಾಗತ್ತೆ ಅಂತ ಯೋಚನೆ ಮಾಡು. ನಾನು ಹೇಳಿದ್ರು ಅವ್ರು ನನ್ನ ಮಾತು ನಂಬಲ್ಲ ಅನ್ಕೊಂಡಿದ್ಯಾ? ನೀನು ರೂಪರಾಣಿ ಪರವಾಗಿ ಹಾಡ್ತಿದ್ಯಾ ಅನ್ನೋದಕ್ಕೆ ನನ್ನ ಹತ್ರ ಸಾಕ್ಷಿ ಆಧಾರಗಳು ಬೇಕಾದಷ್ಟಿವೆ. ಆ ಸಾಕ್ಷಿ ಆಧಾರಗಳನ್ನ ತೋರಿಸಿದ್ರೆ ನಿನ್ನ ಬಂಡವಾಳ ಪೂರ್ತಿ ಹೊರಗೆ ಬರತ್ತೆ. ಹಾಗೆಲ್ಲ ಏನು ಆಗ್ಬಾರ್ದು ಅಂತ ಇದ್ರೆ ಬಾಯಿ ಮುಚ್ಕೊಂಡು ಈ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡು. ಏನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀರಾ? ನೀವು ಹೇಗೆ ಬ್ಲ್ಯಾಕ್ ಮೇಲ್ ಮಾಡಿದ್ರು, ಎಷ್ಟೇ ಹೆದರ್ಸಿದ್ರು ನಾನು ಅಗ್ರಿಮೆಂಟ್ ಮೇಲೆ ಸೈನ್ ಮಾಡೋದಿಲ್ಲ. ಮಾಡದೆ ಹೋದ್ರೆ ಏನಾಗತ್ತೆ ಅಂತ ಇನ್ನೂ ಒಂದ್ಸಲ ಚೆನ್ನಾಗಿ ಯೋಚನೆ ಮಾಡು. ಏನಾದ್ರೂ ಪರವಾಗಿಲ್ಲ, ನನ್ನ ಜೀವನನೇ ನಾಶ ಆದ್ರೂ ಪರವಾಗಿಲ್ಲ, ನಾನ್ ಮಾತ್ರ ಈ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಲ್ಲ. ಮತ್ತೆ ರೂಪರಾಣಿ ಪರವಾಗಿ ಹಾಡಲ್ಲ. ಓಕೆ, ಮಾಡಬೇಡ. ನೀನು ಸೈನು ಮಾಡಬೇಡ, ಹಾಡಬೇಡ. ಆದ್ರೆ
ನಿನ್ನನ್ನ ಹೇಗ್ ದಾರಿಗೆ ತರಬೇಕು ಅನ್ನೋದು ನನಗೂ ಗೊತ್ತು. ನೀನಾಗೆ ಬಂದು ನನ್ನ ಕಾಲ್ ಮೇಲೆ ಬೀಳೋ ಹಾಗೆ ಹೇಗ್ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೋಡ್ತಿರೋ. ಏನಿದು, ಇವ್ರು ಎಷ್ಟು ಹೆದರ್ಸ್ತಿದ್ದಾರೆ. ಈ ವಿಷಯ ಮಾವಂಗ್ ಹೇಳೋದೇ ಒಳ್ಳೇದು ಅನ್ಸುತ್ತೆ. ಬೇಡ, ಮಾವಂಗ್ ಹೇಳ್ಬಾರ್ದು. ಹೇಳಿದ್ರೆ ಅವರು ಗೌರಮ್ಮಂಗೆ ಬೈದು ತಕ್ಷಣ ಮನೆಯಿಂದ ಆಚೆ ಕಳಿಸ್ತಾರೆ. ಸುಮ್ನೆ ಏನೇನೋ ಗಲಾಟೆ ಆಗತ್ತೆ. ಮತ್ತೆ ಈ ಅಪಾಯದಿಂದ ಹೇಗ್ ಪಾರಾಗ್ಲಿ? ಕೃಷ್ಣ ಇದಾನಲ್ಲ, ಭಯ ಯಾಕೆ? ಏನು, ಶ್ಯಾಮ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿಲ್ವಾ? ಇಲ್ಲ, ಜೀವನದಲ್ಲಿ ನಿನಗೆ ಹಾಡು ಹೇಳಲ್ಲ ಅಂತ ದೃಢವಾಗಿ ಹೇಳ್ಬಿಟ್ಲು. ಅಂದ್ರೆ ಇನ್ನು ನನಗೂ ಆದಿತ್ಯಂಗೂ ಮದ್ವೆ ಆಗಲ್ಲ ಅಲ್ವಾ? ಸಿಂಗರ್ ಆಗಿ ನನ್ನ ಕರಿಯರ್ ನಾಶ ಆದ ಹಾಗೆ ಅಂತಾಯ್ತು. ಇನ್ನು ನನ್ನ ಬದುಕೋದೇ ವೇಸ್ಟ್. ಇನ್ನು ನನ್ನ ನದಿಗೆ ಹಾರಿ ಅದು ಸತ್ತು ಹೋಗ್ತೀನಿ. ಏಯ್, ಏನೇ ಇದು? ಮಾತಿಗೂ ಹಾರ್ತೀನಿ ಸಾಯ್ತೀನಿ ಅಂತಿದ್ಯಲ್ಲ, ಇದನ್ನೇನಾದ್ರೂ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಅನ್ಕೊಂಡಿದ್ಯಾ? ಹೋಗಿ ಹಾರೋದಕ್ಕೆ ಸ್ವಲ್ಪ ಯೋಚನೆ ಮಾಡೋದಕ್ಕೆ ಟೈಮ್ ಕೊಡು. ಖಂಡಿತ ಏನಾದ್ರೂ ಮಾಡಿ ಆ ಶ್ಯಾಮನ್ನ ಒಪ್ಪಿಸ್ತೀನಿ. ಸ್ವಲ್ಪ ಹೊತ್ತು ನೀನು ಸೈಲೆಂಟ್ ಆಗಿರು. ಹೇಗೆ ಒಪ್ಪಿಸ್ತೀಯ ಮಮ್ಮಿ? ಮೊದ್ಲಿನ ಹಾಗೆ ನಾವು ಹೆದರ್ಸಿದ್ರೆ ಹೆದರ್ಕೊಂಡು ಅವಳು ಹಾಡು ಹಾಡೋದಕ್ಕೆ ಒಪ್ಕೊಂಡಿಲ್ವಲ್ಲ. ಅವಳ ಅಪ್ಪ ಅಮ್ಮನ ವಿಷಯಕ್ಕೆ ಹೆದರ್ಸಿದ್ರು ಅವಳು ಒಪ್ಕೋತಾ ಇಲ್ವಲ್ಲ. ಇನ್ನೇನ್ ಮಾಡೋದು ಮಮ್ಮಿ? ಅಪ್ಪ ಅಮ್ಮನ ವಿಷಯಕ್ಕೆ ಹೆದರ್ಕೊಳ್ದೆ ಹೋದ್ರು ಅತ್ತೆ ಮನೆಯವ್ರ ವಿಷಯಕ್ಕೆ ಹೆದರ್ಕೋತಾಳೆ. ಅಂದ್ರೆ ಈಗ ನಾವು ವಸಂತನ ಆಯುಧವಾಗಿ ಬಳಸ್ಕೋಬೇಕು. ವಸಂತ ಆಂಟಿನಾ? ಹೇಗೆ? ಹೌದು, ವಸಂತ ವೀಕ್ನೆಸ್ನ ಅಡ್ಡ ಇಟ್ಕೊಂಡು ಶ್ಯಾಮನ ನಾವು ಮನೆಯಿಂದ ಹೊರಗೆ ಕಳಿಸ್ಬೇಕು. ಆಗ ಶ್ಯಾಮ ನಮ್ಮ ಕಾಲ್ ಮೇಲೆ ಬಂದು ಬೀಳ್ತಾಳೆ. ನಾವು ಹಾಡೋ ಒಂದು ಕಡೆ ಹಾಡ್ತಾಳೆ. ಈಗ ನನ್ನ ಹತ್ರ ಒಂದು ಪ್ಲಾನ್ ಇದೆ. ಏನ್ ಮಮ್ಮಿ ಆ ಪ್ಲಾನು? ಹೇಳ್ತೀನಿ. ಆ ಪ್ಲಾನ್ ವರ್ಕೌಟ್ ಆಗಬೇಕು ಅಂದ್ರೆ ನಿನ್ನ ಪಾತ್ರ ಕೂಡ ಇರಬೇಕು. ನಾನು ಹೇಳ್ದ ಹಾಗೆ ನೀನು ಮಾಡಬೇಕು. ಮಾಡ್ತೀನಿ ಮಮ್ಮಿ. ನಾನೇನ್ ಮಾಡ್ಬೇಕು ಅಂತ ಹೇಳು. ಸೂಪರ್ ಮಮ್ಮಿ, ನಿನ್ ಪ್ಲಾನು ಬ್ರಹ್ಮಾಂಡವಾಗಿದೆ. ಇನ್ನು ಆದಿತ್ಯಂಗೆ ನಂಗೆ ಮದ್ವೆ ಆಗ್ಬಿಡುತ್ತೆ. ಏನು ಒಬ್ನೇ ಆಟ ಆಡ್ತಿದ್ಯಾ? ಹಾಗಿದ್ರೆ ನಾವಿಬ್ರು ಆಡೋಣವಾ? ಓಕೆ. ನಾನು ತಗೊಂಡ್ ಬರ್ತೀನಿ ನೀರು. ಅಜ್ಜಿ ಅಜ್ಜಿ ಅಜ್ಜಿ
ಏನಾಯ್ತು ಕಂದ? ಏನಾಯ್ತು? ಯಾಕೆ ಹಾಕೂಗ್ದೆ? ಇಲ್ಲಿ ನೋಡಿಲ್ಲಿ. ಏನಿದು? ಏನು ಆಂಟಿ, ನಾನು ಇವನು ಅಲ್ಲಿ ಆಡ್ಕೋತಾ ಇದ್ವಿ. ಬಾಲ್ ಇಲ್ಲಿ ಬಂದ ತಕ್ಷಣ ಇವನ್ ತಗೊಳ್ಬೇಕಂತ ಬಂದು ಕೂಕೊಂಡ ಆಂಟಿ. ನಿಮ್ ಕುಟುಂಬ ನಾಶ ಆಗ್ಲಿ ಅಂತ ಯಾರೋ ಏನೋ ಪ್ರಯೋಗ ಮಾಡಿರೋ ಹಾಗಿದೆ ಅತ್ಗೆ. ನನ್ನ ಅನುಮಾನ ಮಲ್ಲಿಕಾರ್ಜುನ ಇದನ್ನೆಲ್ಲ ಮಾಡಿರ್ಬೇಕು ಅತ್ಗೆ. ಅಂಥದ್ದೇನೂ ಆಗಿರಲ್ಲ. ಆ ಮಲ್ಲಿಕಾರ್ಜುನ್ ಈಗ ಇಂಡಿಯಾದಲ್ಲೇ ಇಲ್ಲ, ಫಾರಿನ್ನಿಗೆ ಹೋಗಾಗಿದೆ. ಅವನಿಲ್ಲಿಲ್ಲ ಅಂತಂದ್ರೆ ಏನು ಅಖಿಲ್? ಇಲ್ಲಿ ಯಾರ ಹತ್ರ ಆದ್ರೂ ಮಾಡ್ಸಿರ್ಬಹುದಲ್ವಾ? ಅಂದ್ರೆ ನಿಮ್ಗೆ ಅವನನ್ನ ಬಿಟ್ರೆ ಬೇರೆ ಯಾರು ಶತ್ರು ಇಲ್ವಲ್ಲ ಅಂತ ಹೇಳ್ತಾ ಇದೀನಿ ಅಷ್ಟೇ. ಒಂದು ವೇಳೆ ಅವನೇ ಮಾಡಿಸಿದ್ರು ಕೂಡ ಅದರಿಂದ ನಮ್ಗೇನೂ ಆಗಲ್ಲ. ಇಂಥದ್ದೆಲ್ಲ ಕೇವಲ ಮೂಢನಂಬಿಕೆ. ಯಾವಾಗಲೂ ಹಳೆ ಕಾಲದಲ್ಲಿ ನಂಬ್ತಾ ಇದ್ರು, ಇಂಥದ್ದೆಲ್ಲ ಮಾಡಿದ್ರೆ ಏನೋ ಕೆಟ್ಟದಾಗತ್ತೆ ಅಂತ. ಆ ಥರದ್ದು ಏನೂ ಆಗಲ್ಲ. ನಮ್ಮ ಕುಟುಂಬಕ್ಕೆ ಯಾವ ಥರದ್ದು ಕೆಟ್ಟದ್ದು ಆಗಲ್ಲ. ಮಮ್ಮಿ, ನೀವಿಂಥದ್ದೆಲ್ಲ ನಂಬೇಡಿ, ನೀವೇನೋ ಟೆನ್ಷನ್ ಮಾಡ್ಕೋಬೇಡಿ. ನಾವು 2022ನಲ್ಲಿ ಇದ್ದೀವಿ ಮಮ್ಮಿ, ಇಂಥದನ್ನೆಲ್ಲ ನಂಬಾರ್ದು. ಕಂದ ಬೇಡ, ಅದನ್ನ ಮುಟ್ಬೇಡಪ್ಪ, ಬೇಡ. ಮಮ್ಮಿ ಹೆದರಬೇಡಿ ಅಂತ ಹೇಳ್ತಿದ್ದೀನಲ್ವಾ, ಸುಮ್ಮನಿರಿ. ಕಂದ, ಅಖಿಲ್ ಬೇಡಪ್ಪ. ಮಮ್ಮಿ ಹೆದರ್ಕೋಬೇಡಿ, ನಾನು ಹೇಳ್ತಿದ್ದೀನಲ್ವಾ. ಅಖಿಲ್ ಬೇಡಪ್ಪ. ಇದೆಲ್ಲ ಮುಟ್ಟಿದ್ರೇನು ಆಗಲ್ಲ ಮಮ್ಮಿ. ಬೇಡ ಕಂದ. ಅಖಿಲ್ ಏನೂ ಆಗಲ್ಲ ಅಂತಾನೆ ಅದನ್ನ ಮುಟ್ಬಿಟ್ಟ ಅತ್ಗೆ. ಏನಾಗತ್ತೋ ಏನೋ ಅಂತ ನನಗೆ ಭಯ ಆಗ್ತಿದೆ. ನನಗೂ ಅದೇ ಭಯ ಆಗ್ತಿದೆ ಗೌರಮ್ಮ. ಒಟ್ನಲ್ಲಿ ವಸಂತ ಆಂಟಿ ಚೆನ್ನಾಗಿ ಹೆದರ್ಕೊಂಡಿದ್ದಾರೆ ಮಮ್ಮಿ. ನಾವು ಪ್ಲಾನ್ ಮಾಡಿದ್ರೆ ಅಷ್ಟೇ. ವಸಂತನೂ ಹೆದರ್ಕೋಬೇಕು, ವರ್ಮಾನೂ ಹೆದರ್ಕೋಬೇಕು. ಅದು ನಿಮ್ ಕೆಲ್ಸನೇ ಅಂತ ನನಗೆ ಗೊತ್ತಾಗಿದೆ. ಅತ್ತೆ ನಂಬಿಕೆನ ವಿಶ್ವಾಸನ ಅಡ್ಡ ಇಟ್ಕೊಂಡು ನೀವು ಮಾಡ್ತಿರೋ ಕುತಂತ್ರ ಅಂತ ನನಗೆ ಚೆನ್ನಾಗಿ ಅರ್ಥ ಆಯ್ತು. ನಿಮ್ಮನ್ನ ನಮ್ದವ್ರ ಜೊತೆ ಹೀಗ್ ಆಟ ಆಡೋದು ಒಳ್ಳೇದಲ್ಲ. ನೀವು ಬಯಸಿದ ಹಾಗೆ ನಾನ್ ಸೈನ್ ಮಾಡಲ್ಲ. ಅದಕ್ಕೆ ಇಂಥ ಕೆಲಸ ಮಾಡಿ ಅತ್ತೆನ ಭಯ ಪಡಿಸಿದೀರಾ ಅಂತ ಆಯ್ತು. ಚಚೆ, ಹಾಗೆಲ್ಲ ಏನೂ ಇಲ್ಲ ಶ್ಯಾಮ. ನಾವ್ಯಾಕೆ ಹಾಗೆ ಮಾಡ್ತೀವಿ? ಬೇಡ, ಇನ್ನು ನನ್ನ ನಂಬಿಸೋಕೆ ನೋಡ್ಬೇಡಿ. ಈ ರೀತಿ ಉಪಾಯ ಎಷ್ಟೇ ಮಾಡಿದ್ರು ಕೂಡ ನಾನ್ ರೂಪರಾಣಿಗೋಸ್ಕರ ಹಾಡ್ತೀನಿ ಅನ್ನೋದು ಇನ್ನು ಈ ಜನ್ಮದಲ್ಲಿ ನಡೆಯಲ್ಲ. ಸೊ ನೀವ್ ಎಷ್ಟೇ ಪ್ರಯತ್ನ ಮಾಡಿದ್ರೂ ಅದು ವೇಸ್ಟೇ.
ಮದ್ವೆ ಕೆಲ್ಸದ ಮೇಲೆ ಬಂದಿದ್ದೀರಾ. ಹೆಣ್ಣು ನೋಡೋ ಶಾಸ್ತ್ರನೂ ಮುಗ್ದಿದೆ. ಮದ್ವೆ ಗಂಡಿನ ಮನೆಗೆ ಹೋಗಿ ಮಾತಾಡ್ಬೇಕು ಅಂದ್ರಿ, ಆ ಕೆಲ್ಸ ಕೂಡ ಮುಗ್ದಿದೆ. ಇನ್ ನೀವು ಮರ್ಯಾದೆಯಿಂದ ಇಲ್ಲಿಂದ ಹೊರಟೋದ್ರೆ ಚೆನ್ನಾಗಿರತ್ತೆ. ಇಲ್ದಿದ್ರೆ ನಿಮ್ ಮೋಸ ಕುತಂತ್ರನ ನನ್ನ ಅತ್ತೆಗೆ ಹೇಳ್ಬೇಕಾಗತ್ತೆ. ಬೇಡ ಬೇಡ ಶ್ಯಾಮ, ಹಾಗೆಲ್ಲ ಏನು ಹೇಳ್ಬೇಡ, ನಾವು ಹೊರಟೋಗ್ತೀವಿ. ಬೇಡ ಶ್ಯಾಮ. ಹಾಗಾದ್ರೆ ತಡ ಯಾಕೆ? ಇನ್ ಹೊರಡಿ, ನೀವೀಗ್ಲೇ ಹೊರಡಿ. ಓಕೆ ಓಕೆ, ನಾವು ಹೊರಟೋಗ್ತೀವಿ. ನೀನು ಅತ್ತಿಗೆಗೆ ಒಂದು ಮಾತು ಹೇಳಿ ಹೊರಟೋಗ್ತೀವಿ. ರೂಪಾ, ನಿನ್ನ ಲಗೇಜ್ ರೆಡಿ ಮಾಡ್ಕೋ. ಹಾಂ, ನೀನು ಹೋಗು ಶ್ಯಾಮ, ನಾವು ಹೋಗ್ತೀವಿ. ನಿಜವಾಗ್ಲೂ ನಾವು ಹೊರಟೋಗ್ತೀವಿ, ನೀನು ಹೋಗು. ಏನ್ ಮಮ್ಮಿ ಇದು? ನಾವು ಹೋಗ್ಬಿಡ್ತೀವಾ? ಯಾಕೆ ಹೋಗ್ತೀವಿ? ನಾವು ಹೋಗ್ತೀವಿ ಅಂತ ಅವಳಿಗೆ ಹೇಳ್ತೀವಿ ಅಷ್ಟೇ. ಆದರೆ ಇಲ್ಲಿಂದ ಒಂದು ಹೆಜ್ಜೆ ಕೂಡ ಕದ್ಲಲ್ಲ. ಹೇಗಿರ್ತೀವಿ ಮಮ್ಮಿ? ಅವಳು ಹೊರಟೋಗಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾಳಲ್ಲ. ಅವಳು ವಾರ್ನಿಂಗ್ ಕೊಟ್ಟ ತಕ್ಷಣ ಹೊರಟೋಗ್ಬೇಕಾ? ನಾವು ಇಲ್ಲೇ ಇರೋದಕ್ಕೆ ನನ್ನ ಹತ್ರ ಒಂದು ಸೂಪರ್ ಪ್ಲಾನ್ ಇದೆ. ಅತ್ತೆ, ಕಾಫಿ. ಅತ್ತೆ, ಗೌರಮ್ಮ ಅವರು ಊರಿಗೆ ಹೋಗ್ತಿದಾರಂತೆ. ಅದೇನು ಸಡನ್ ಆಗಿ? ಅಂದ್ರೆ ಸಡನ್ ಆಗಿ ಏನೋ ಕೆಲಸ ಬಂತು, ಹೋಗ್ತೀವಿ ಅಂತ ಹೇಳಿದ್ರು. ಹೌದು ಅತ್ತಿಗೆ, ಸಡನ್ ಆಗೇ ಹೋಗ್ಬೇಕಾಗಿದೆ. ಒಂದೊಂದ್ಸಲ ನಮ್ಮ ಪ್ರಯಾಣ ನಮ್ಮ ಕೈಯಲ್ಲಿ ಇರಲ್ವಲ್ಲ ಅತ್ತಿಗೆ. ಅಯ್ಯಯ್ಯೋ, ಅಯ್ಯಯ್ಯೋ, ರಕ್ಷೆ ಹೀಗೆ ಬಿದ್ಬಿಡ್ತಲ್ಲ. ಮಮ್ಮಿ, ಅದು ಬಿದ್ದು ಹೋಗುತ್ತೆ ಅಂತೀಯಾ? 10 ಸೆಕೆಂಡ್ಸ್ ಸಾಕು. ಅಯ್ಯಯ್ಯೋ, ಇದೇನತ್ತಿಗೆ ರಕ್ಷೆ ಹೀಗೆ ಬಿದ್ದೋಯ್ತು? ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅದಕ್ಕೆ. ಶ್ಯಾಮ, ಅಖಿಲ್ ಎಲ್ಲಿದ್ದಾನೆ? ಹೊರಗಡೆ ಹೋಗಿದ್ದಾರೆ. ಹೌದಾ, ಹೊರಗಡೆ ಹೋಗಿದ್ದಾನಾ? ರಕ್ಷೆ ಕೆಳಗ್ ಬೀಳಕ್ಕೂ ಅವ್ರು ಹೊರಗಡೆ ಹೋಗೋದಿಕ್ಕೂ ಸಂಬಂಧ ಏನು? ಅಂದ್ರೆ ಅದು ಏನಿಲ್ಲ ಶ್ಯಾಮ, ಸುಮ್ಮನೆ ಹಾಗಂತ ಹೇಳಿದಾಳೆ. ಯಾಕೆ ಹಾಗೆ ನೋಡ್ತಾ ಇದೀಯಾ? ಏನಿಲ್ಲ, ನಿನ್ನ ಅತ್ತೆ ಹೇಳಿದ್ರಲ್ಲ ಶ್ಯಾಮ, ಏನೂ ಇಲ್ಲ ಅಂತ. ಏನೂ ಇಲ್ಲ. ಅಯ್ಯಯ್ಯೋ, ಕಾಮಧೇನು ಫೋಟೋ. ಅಯ್ಯಯ್ಯೋ, ಅಯ್ಯೋ, ಅಯ್ಯೋ, ಈ ಫೋಟೋ ಯಾಕೆ ಈ ತರ ಜಾರಿ ಬೀಳ್ತಾ ಇತ್ತು?
ಇದೇನತ್ಗೆ ಎಲ್ಲ ಅಪಶಕನಗಳೇ ಕಾಣಿಸ್ತಾ ಇದೆಯಲ್ಲ. ಅಖಿಲ್ ಬೇರೆ ಇನ್ನೂ ಮನೆಗೆ ಬಂದಿಲ್ಲ. ಆ ರಕ್ಷೆ ಈ ಫೋಟೋ ಬೀಳೋದಿಕ್ಕೂ ಅಖಿಲ್ ಅವ್ರ ಮನೆಗೆ ಬರ್ದೇ ಇರೋದಿಕ್ಕೂ ಅತ್ತೆ ಟೆನ್ಷನ್ ಮಾಡ್ಕೊಳ್ಳೋದಿಕ್ಕೂ ಸಂಬಂಧ ಏನು?